ಪ್ರಯತ್ನಗಳು ನಡೀತಾ ಇದೆ ಹೇಳಿರೋದು ಯತ್ನಾಳ್ ಅವರು. ಮೇಡಮ್, ಯಾರು ನಮ್ಮ ಪಕ್ಷದಲ್ಲಿ ಇವಾಗ ಇಲ್ವೋ ಅವ್ರ ಬಗ್ಗೆ ಐ ಕಾಂಟ್ ಕಾಮೆಂಟ್ ಅಂದೆ. ಅವ್ರನ್ನ ಪಕ್ಷ ಬಂದು ಪಕ್ಷ ವಿರೋಧಿ ಚಟುವಟಿಕೆಗಳಿಗೆ 6 ವರ್ಷ ನಿಷೇಧ ಮಾಡಿರುವಂತದ್ದು. ದೆಹಲಿಯಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ಸರ್. ಉಚ್ಚಾಟಿತರ ಬಗ್ಗೆ ಬಂದಾಗ ಐ ಆಮ್ ಎನ್ ಅಫಿಷಿಯಲ್ ವಕ್ತಾರರಾಗಿರ್ಬೇಕಾದಾಗ ಅವ್ರ ಬಗ್ಗೆ ನನಗೆ ಮಾತಾಡುವಂಥದ್ದು ಇದಿಲ್ಲ. ಅದನ್ನ ಪಾರ್ಟಿ ನೋಡ್ಕೊಳ್ಳುತ್ತೆ. ನಾ ಹೇಳೋದು ಇವ್ರಿಗೆ ಏನಂತಂದ್ರೆ, ಮೊನ್ನೆ ಮೇಡಮ್ ಹೇಳ್ತಾರಲ್ಲ, ನಾನು ಯಾಕೆ ಅವಾಗ ಖಜಾನೆ ಖಾಲಿ ಅಂತ ಹೇಳ್ತೀನಿ ಅಂತಂದ್ರೆ, ಒಂದು DPR ಪ್ರಾಜೆಕ್ಟ್ ಮಾಡಿದ್ರಲ್ಲ ಟನಲ್ ರೋಡ್, ಮೊನ್ನೆ ಒಂದು DPR ಪ್ರಾಜೆಕ್ಟ್ ಮಾಡಿದ್ರೆ ಟನಲ್ ರೋಡ್ದು ಯಾವ್ದೋ ಒಂದು ಕಿತ್ತೋಗಿರೋ ಕಂಪನಿ ಕೊಟ್ಬಿಟ್ಟು ಪೂನಾ ಕಂಪನಿಗೆ ಅವ್ರದ್ದು ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡು 9 ಕೋಟಿ ಕೊಟ್ರಲ್ಲ, ಅವತ್ತೇನಾಯ್ತು? ಅದು ಸರ್ಕಾರ ದುಡ್ಡಲ್ವಾ? ಅದಲ್ಲಿ ಸರ್ಕಾರ ದುಡ್ಡಲ್ವೇನ್ರಿ? ಬರೀ ಒಂದು ಟನಲ್ ರೋಡ್ ಇದಕ್ಕೆ 15-20 ಸಾವಿರ ಹಚ್ಕೊಟ್ಟು ಯಾವ್ದಕ್ಕಿದಕ್ಕೆ? ಬರೀ ಒಂದು ಕಾರ್ಗೆ ಇದಕ್ಕೆ ಅನ್ನೋದಕ್ಕೆ. ಇದು ಜನಸಾಮಾನ್ಯರು ಇದಾದಲ್ಲಿ ಮೇಡಮ್, ಜನಸಾಮಾನ್ಯರಿಗೆ ಆಗುವಂತ ಯಾವ ಕೆಲಸನೂ ಮಾಡಲ್ಲ ಮೇಡಮ್. ಇವತ್ತು ಜನ ಬಂದೇ ಹೊರಗಡೆ ಹೋಗ್ಬೇಕಂದ್ರೆ ಅವರು ತಮ್ಮ ಜೀವವನ್ನ ಎದೆ ಮೇಲೆ ಇಟ್ಕೊಂಡು ಬರ್ಬೇಕಾಗತ್ತೆ. ನಾವು ಇವತ್ತು ಬರ್ತೀವೋ ಮನೆಗೆ ಇಲ್ವಾ ಅಂತ. ಯಾಕಂದ್ರೆ ಅದು ಗುಂಡಿಗಳಲ್ಲ, ಒಂಡೆಗಳಾಗಿವೆ. ಗುಂಡಿಗಳ ಊರನ್ನ ಒಂಡೆಗಳ ಊರಂತ ಮಾಡ್ಬಿಟ್ಟಿದ್ದಾರೆ. ಇಂಥ ದರಿದ್ರ ಸರ್ಕಾರಕ್ಕೆ ಜನ ನಂಬಿದ್ದಾರೆ ಅಂತ ಹೇಳ್ತಾರನ್ರಿ. ಬಾಯಿಗೆ ಬಂದ ಉಗಿತಾ ಇದಾರೆ. ಈ ಸರ್ಕಾರ ಯಾವಾಗ ತೊಲಗುತ್ತೆ ಅಂತ ಅಂದ್ಬಿಟ್ಟು ಆ ತರ ಇರ್ಬೇಕಾದಾಗ ನೀವೇನಾದ್ರು ಸರಿಯಾದ ಗುಂಡಿ ಆಗಲ್ಲ, ಆ ಒಂಡ ಮುಸ್ಲಿಲ್ಲ ಅಂದ್ರೆ, ಒಂದ್ ನಿಮಿಷ, ನೀವೇನಾದ್ರು ಸರಿಯಾಗಿ ಗುಂಡಿ ಮತ್ತೆ ಒಂಡ ಮುಸ್ಲಿಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ಅದೇ ಒಂಡದಲ್ಲಿ ಜನ ನಿಮ್ಮನ್ನು ಮುಚ್ಚುತ್ತಾರೆ. ಅದೇ ಒಂಡದಲ್ಲಿ ಜನ ನಿಮ್ಮನ್ನ ಮುಚ್ಚುತ್ತಾರೆ, ಕಾಂಗ್ರೆಸ್ನವ್ರನ್ನ. ಆಯ್ತು, ರಘುದೊಡ್ಡೇರಿ ಅವರೇ, ಶ್ರಮ ಇದೆ, ಪರಿಶ್ರಮ ಇದೆ. DK ಶಿವಕುಮಾರ್ ಅವರಿಗೆ ಅವಕಾಶ ಸಿಗದೆ ಹೋದ್ರೆ ಅವಕಾಶವನ್ನ ಪಡ್ಕೊಳ್ಳಿಕ್ಕೆ ಯಾವ ಮಾರ್ಗ ಅನುಸರಿಸ್ತಾರೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಹೀಗೂ ಚರ್ಚೆ ಆಗ್ತಾ ಇದೆ. ಅಮಿತ್ ಶಾ ಜೊತೆ ಚರ್ಚೆ ಆಗಿದೆ. ನಿಮ್ಗೆ ಪ್ರಶ್ನೆ ಕೇಳ್ತಿರೋದು. ಅರ್ಥ ಆಯ್ತು. ನೋಡಿ ಸ್ಮಿತಾ, 3 ವಿಚಾರಗಳನ್ನ ನಮ್ಮ ಬಿಜೆಪಿ ವಕ್ತಾರ ಕೇಳಿದ್ದಾರೆ, ನೀವೊಂದು ಪ್ರಶ್ನೆ ಕೇಳಿದ್ದೀರಿ. DK ಶಿವಕುಮಾರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ. ಕಳೆದ 42 ವರ್ಷಗಳಿಂದ ಪಕ್ಷಕ್ಕೋಸ್ಕರ ಜೀವವನ್ನ ಪಣಕ್ಕಿಟ್ಟು ಮತ್ತೆ ಪಕ್ಷಕ್ಕೋಸ್ಕರ ಎಲ್ಲಾ ತ್ಯಾಗಗಳನ್ನ ಮಾಡಿರ್ತಕ್ಕಂಥ. ಪ್ಲೀಸ್ ಪ್ರತಿಫಲ ಏನ್ ಸಿಕ್ತು ಹಾಗೆಲ್ಲ ಮಾಡಿ. ಒಂದ್ ನಿಮಿಷ ಪ್ಲೀಸ್ ವೈಟ್. ಅವರು DK ಶಿವಕುಮಾರ್ ಅವರು 42 ವರ್ಷಗಳ ಸುದೀರ್ಘ ತ್ಯಾಗವನ್ನ ಅಧಿಕಾರವನ್ನ ಬಿಟ್ಟಿದ್ದಾರೆ. ಆದ್ರೆ ಪ್ಲೀಸ್ ವೈಟ್, ಅವ್ರಿಗೆ ಅವಕಾಶ ಸಿಗಲ್ವಾ? 100% ಸಿಗ್ತದೆ. ಸೊ ಅವ್ರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಈಗ CM ಕುರ್ಚಿ ಖಾಲಿ ಇಲ್ಲ. ಬಟ್ ಇನ್ನು 3 ಪ್ರಶ್ನೆಗಳು ಇವ್ರು ಕೇಳಿದ್ದಾರೆ. ನಮ್ಮ ಮಾನ್ಯ ಮಿತ್ರರು ಮಾತಾಡ್ತಾ ಇದ್ರು ಜಾಬ್ ಅಂತ ಹೇಳಿ. 25-40 ಸಾವಿರ ಜನರನ್ನ ಕರ್ಕೊಂಡ್ ಬಂದವ್ರು ಯಾರು ಸ್ವಾಮಿ? ಇದ್ರಲ್ಲಿ ಬಸ್ಗಳನ್ನ ಮತ್ತೆ ಊಟದ ಪ್ಯಾಕೆಟ್ ಕೊಟ್ಟು ಕರ್ಕೊಂಡ್ ಬಂದಿದ್ದು ಯಾರು? ನಾನು ಪ್ರಶ್ನೆ ಕೇಳ್ತೇನೆ. ನೋಡಿ, ಕರ್ನಾಟಕ ದೇಶಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟರ್ ಆಗಿದೆ. ದೇಶ ನಮಗೆ ಎಂಪ್ಲಾಯ್ಮೆಂಟ್ ಜನರೇಟರ್ ಕೊಟ್ಟಿಲ್ಲ, ನಾವು ದೇಶದ ಜನತೆಗೆ ಎಂಪ್ಲಾಯ್ಮೆಂಟ್ ಅನ್ನ ಕೊಟ್ಟಿದ್ದೇವೆ. ಕರ್ನಾಟಕ 25 ವರ್ಷದಲ್ಲಿ 50 ಲಕ್ಷ ಉದ್ಯೋಗಗಳನ್ನ ಇಡೀ ದೇಶದಾದ್ಯಂತ ಎಲ್ಲರಿಗೂ ಕೊಟ್ಟಿದ್ದೇವೆ. ನಾನು ಕೇಳ್ತೇನೆ ಸ್ವಾಮಿ, ನಿಮ್ಮ ಕೇಂದ್ರ ಸರ್ಕಾರ ಸರಿಸುಮಾರು 3 ಲಕ್ಷ ಕೋಟಿ ಸರ್ಕಾರಿ ಉದ್ಯೋಗಗಳನ್ನ ಕೊಡ್ಬೇಕಾಗಿತ್ತು. ಎಲ್ಲಿ ಕೊಟ್ಟಿದ್ದೀರಿ? ಇರ್ತಕ್ಕಂಥದ್ದೇ ಕೇವಲ 30 ಲಕ್ಷ ಉದ್ಯೋಗಗಳು. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 10 ಲಕ್ಷ ಉದ್ಯೋಗಗಳನ್ನ ಜನತೆಗೆ ಕೊಟ್ಟಿದ್ದೇವೆ, 7 ಕೋಟಿ ಕರ್ನಾಟಕದಲ್ಲಿ. ಕೇಂದ್ರ ಸರ್ಕಾರ ಈ ಪರ್ಸೆಂಟೇಜ್ ಅನ್ನ ಕನ್ಸಿಡರ್ ಮಾಡಿದ್ರೆ ಕೇಂದ್ರ ಸರ್ಕಾರ 3 ಕೋಟಿ ಉದ್ಯೋಗಗಳನ್ನ ಸರ್ಕಾರಿ ಉದ್ಯೋಗಗಳನ್ನ ಕೊಡಬೇಕು. ಆದ್ರೂ ಯಾಕೆ ನೀವು ಕೇವಲ 30 ಲಕ್ಷದ 13 ಸಾವಿರ ಇಟ್ಕೊಂಡಿದ್ದೀರಿ? ಅಂದ್ರೆ ಕೇಂದ್ರ ಸರ್ಕಾರ ಕೊಳ್ಳೆ ಹೊಡೆಯೋದನ್ನ ರಘು ಸರ್, ನೀವಾಗೆ ತೆಗೆದಿದ್ದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ. ಇವತ್ತು ಔಟ್ ಆಫ್ ದ ಬಾಕ್ಸ್ ಅಂತ ಹೇಳಿ ನಾನು ಕೇಳಬಾರ್ದು ಅಂತಿದ್ದೆ. ಧಾರವಾಡದಲ್ಲಿ ಮ್ಯಾಸಿವ್ ಪ್ರೊಟೆಸ್ಟ್ ಸರ್, ಹೌದು. ನಾವು 3 ವರ್ಷ ರಿಲ್ಯಾಕ್ಸೇಷನ್ ಮಾಡಿದ್ದೇವೆ ಸ್ಮಿತಾ. ಎಸ್, ಐ ಅಕ್ಸೆಪ್ಟ್ ದಟ್. 3 ವರ್ಷ ಹಿಂದಿನ ವರ್ಷವನ್ನ ರಿಲ್ಯಾಕ್ಸೇಷನ್ ಮಾಡಿದ್ದೇವೆ. ಸೊ ದಯವಿಟ್ಟು ಆ ವಿಚಾರವನ್ನ ದಯವಿಟ್ಟು. ಈಗ ನನ್ನ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರು, ದಯವಿಟ್ಟು ಸ್ವಾಮಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಾಲದಲ್ಲಿ ಬೆಂಗಳೂರನ್ನ ಸರ್ವ ಜನಾಂಗದ ಶಾಂತಿಯ ತೋಟ, ಗಂಧದ ನಾಡು ಅಂತಿಲ್ರಿ. ನಿಮ್ಮ ಗೂಂಡಾ ಬೀಡು ಮಾಡಿದ್ರಲ್ಲ ಸ್ವಾಮಿ. ಒಂದು ಕಾಲದಲ್ಲಿ ಮಾರತಳ್ಳಿ ಭಾಗ ಮತ್ತೆ ಹೆಣ್ಣೂರು ಭಾಗದಲ್ಲಿ ಹೋದ್ರೆ ಬರೀ ಡ್ರಗ್ಸ್ಗಳು. ಯಾವ್ದಾರ ಒಂದು ಡ್ರಗ್
ಕಂಡಿದ್ದೀರಾ ಈಗ ಕಾಂಗ್ರೆಸ್ ಸರ್ಕಾರದ ಬೆಂಗಳೂರು CCTV ನಲ್ಲಿ ಹೋಗಿ ನೋಡಿ ಎಷ್ಟು drugs ಜಮಾ ಆಗಿದೆ ಅಂತ ಅಂದ್ಬಿಟ್ಟು ರಘು ದೊಡ್ಡೇರೆ ಪೊಲಿಟಿಕಲ್ ಡಿಬೇಟ್ ತುಂಬಾ ದಿನ ಆಗಿತ್ತು ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಇವತ್ತು ಟ್ರ್ಯಾಕ್ ಇಂದ ಆಫ್ ಟ್ರ್ಯಾಕ್ ಜಾಸ್ತಿ ಆಗ್ತಾ ಇದೆ, ವಾಪಸ್ ಪುಲ್ ಮಾಡ್ತಾ ರಾಜು ಗೌಡ್ರೆ ವಾಪಸ್ ಸಿಎಂ ಬದಲಾವಣೆ ವಿಚಾರಕ್ಕೇನೆ ಬರ್ತಾ ಯತ್ನಾಳ್ ಅವರ ಸ್ಟೇಟ್ಮೆಂಟು ನನಗೆ ಗೊತ್ತಿಲ್ಲ ಇದು ಎಷ್ಟು ಪ್ರಾಕ್ಟಿಕಲಿ ಪಾಸಿಬಲ್. ಒಂದು ವೇಳೆ ಬಿಜೆಪಿಯ ಸಹಾಯದಿಂದಾಗಿ ಸಿಎಂ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ DK ಶಿವಕುಮಾರ್ ಅವ್ರು ಬಂದ್ಬಿಟ್ರೆ ಮೊದಲ ಹಾನಿ ಆಗದೆ JDS ಪಕ್ಷಕ್ಕೆ. ಏನಾರಾಗ್ಲಿ ಅದು ಸೆಕೆಂಡ್ರಿ ವಿಚಾರ. ಎರಡನೇ ವಿಚಾರಕ್ಕೆ ಬಂದ್ಬಿಡೋಣ. ಪಾಪ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಕಟ್ಟಾಳು 42 ವರ್ಷದಿಂದ ಜೀವನೇ ತೇದ್ಬಿಟ್ರು ಪಾಪ ಜನಾಂಗದವ್ರ ಹತ್ರ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ್ರು, ಕಾಂಗ್ರೆಸ್ನ ಕಟ್ಟಿದ್ರು. ಅಂಥ ಬಲಿಷ್ಠ ವ್ಯಕ್ತಿ JDS ಇಂದ ಕರ್ಕೊಂಡೋದಂತ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಅಂದ್ರೆ ಪಾಪ ಕಾಂಗ್ರೆಸ್ನಲ್ಲಿ ಲೀಡರ್ಗಳು ಉಳ್ಕೊಂಡಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ನಾಳೆ ಬೆಳಗ್ಗೆ ಬಹುಶಃ ಅವ್ರಿಗೆ ಈಗ ಪಾಪ DK ಶಿವಕುಮಾರ್ ನಾಳೆ CM ಆಗ್ತಾರೋ ಇಲ್ಲೋ ನನಗಂತೂ ಇವತ್ತು ಕಾಡ್ತಾ ಇದೆ ಪಾಪ. ಯಾಕೆಂದ್ರೆ ಆಲ್ಮೋಸ್ಟ್ ನೋಡಿ ಅಲ್ಲಿ ಆಗ್ತಾ ಇರೋಂಥದ್ದು ಏನಂದ್ರೆ ಬೇರೆ ಪಕ್ಷದಿಂದ ಇಂಪೋರ್ಟ್ ಮಾಡ್ಕೊಂಡವ್ರನ್ನೇ ಪಾಪ CM ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ಹೈಕಮಾಂಡ್ಗೆ ಅವರ ಕಾರ್ಯಕರ್ತರು ಮತ್ತು ಅವ್ರ ಪಕ್ಷಕ್ಕೆ ದುಡ್ದವ್ರಿಗೆ ಯಾರಿಗೂ ಒಂದು ಒಳ್ಳೆ ಅಧಿಕಾರ ಕೊಡಬೇಕು ಅನ್ನೋ ಒಂದು ಭಾವನೆ ಇಲ್ಲ ಅನ್ಸುತ್ತೆ. ಹಂಗಾರೆ DK ಶಿವಕುಮಾರ್ ಅಸಮರ್ಥರು ಇರಬೇಕು. 2 ಪಾಯಿಂಟ್ ಇಲ್ಲಿ ಯೋಚನೆ ಮಾಡೋಣ. ಸಿದ್ದರಾಮಯ್ಯರು ಸಮರ್ಥರು ಇರಬೇಕು, DK ಶಿವಕುಮಾರ್ ಅಸಮರ್ಥರು ಇರಬೇಕು. ಯಾಕಂದ್ರೆ 42 ವರ್ಷ ಪಕ್ಷಕ್ಕೋಸ್ಕರ ದುಡ್ದು ಸರ್ ಒಂದ್ ನಿಮಿಷ ಸರ್ ಪ್ಲೀಸ್ ಸರ್ ನಾನು ಓದಿದ್ದೀನಿ ಸರ್. DK ಶಿವಕುಮಾರ್ ಕಾಂಗ್ರೆಸ್ ಕಟ್ಟಾಳು ಅಂತ ಓದಿದ್ದೀನಿ. ರೇ ಒಂದ್ ನಿಮಿಷ ಇರ್ರಿ, ಮಾತಾಡಕ್ ಬಿಡ್ರಿ. ನಿಮ್ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ. DK ಶಿವಕುಮಾರ್ 8 ಸಾರಿ ಗೆದ್ದಿದ್ದಾರೆ, ದೇಶಪಾಂಡೆ ಅವರು ಪಕ್ಷ ಕಟ್ಟಿದ್ದಾರೆ, ಪರಮೇಶ್ವರ್ ಅವರು ಪಕ್ಷ ಕಟ್ಟಿದ್ದಾರೆ, ಎಲ್ಲಾ ಕಾಂಗ್ರೆಸ್ ಲೀಡರ್ಗಳು ಪಕ್ಷ ಕಟ್ಟಿದ್ದಾರೆ. ಅದ್ರ ಬಗ್ಗೆ 2 ಮಾತೇ ಇಲ್ಲ. ಆದ್ರೆ ಸಮಸ್ಯೆ ಏನಂದ್ರೆ ಪಾಪ ಅವರಲ್ಲಿ ಸಿದ್ದರಾಮಯ್ಯ ಅಂತ ಒಬ್ಬ ಸಮರ್ಥ ನಾಯಕನಂತ ಚಾಪ್ ಇಲ್ಲ ಅನ್ನೋದು ಅವರ ಹೈಕಮಾಂಡ್ಗೆ ಆಗಿರುವಂತ ಒಂದು ಸಮಸ್ಯೆ. ಯಾಕೆಂದ್ರೆ ಡೆಲ್ಲಿಲಿ ಹೋಗಿ ಹೈಕಮಾಂಡ್ ವಿರುದ್ಧನೇ ಗುಡುಗ್ ಬಂದಂತ ಸಿದ್ದರಾಮಯ್ಯನವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಂತಾರೆ. ರಾಜಣ್ಣವ್ರು ಏನು ಮಾತಾಡಲಿಲ್ಲ ಪಾಪ, ಸಿಂಪಲ್ ಆಗಿ ಅಲ್ಲಿ ಆಗಿರುವಂಥ ಮಿಸ್ಟೇಕ್ನ ಅಂದ್ರೆ ಏನು ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದು ಮತ ಚೋರಿ ಆಗಿದೆ ಅಂದಾಗ ರಾಜಣ್ಣವ್ರು ಒಂದು ಮಾತು ಹೇಳ್ತಾರೆ, ಎಲ್ರಿ ಮತ ಚೋರಿ ಆಗೈತೆ 6 ತಿಂಗಳು ಮುಂಚೆ ನಮಗೆ ಕೊಟ್ಟಿರ್ತಾರೆ, ಅದನ್ನ ನಾವೇ ನೋಡ್ಕೊಂಡಿಲ್ಲ, ಇವ್ರು ನೋಡಿದ್ರೆ ಮತ ಚೋರಿ ಆಗೈತೆ ಅಂತ ಸುಮ್ಮನೆ ಏನೇನೋ ಬೂಸಿ ಬಿಡ್ತಾವ್ರೆ ರಾಹುಲ್ ಗಾಂಧಿ ಅವರು. ಅಲ್ಲ ಕಾಂಗ್ರೆಸ್ ಜನ ಕೇಳಿಸ್ಕೊಳ್ಳಲ್ಲ, ಇನ್ನೊಬ್ರನ್ನ ತಗೊಂಬಂದ್ ಲೀಡರ್ ಮಾಡ್ತಿರಲ್ರಿ. ಏನ್ ಪರಿಸ್ಥಿತಿ ರೀ ಪಾಪ. ನೀವೆಲ್ಲ ಕಾಂಗ್ರೆಸ್ಗೋಸ್ಕರ ದುಡ್ದಿದ್ದೀರಾ, ನಾಳೆ JDS ಅವ್ರನ್ನೋ BJP ಅವ್ರನ್ನೋ ಕರ್ಕೊಂಡು ನಿಗಮಂಡಳಿ ಅಧ್ಯಕ್ಷ ಮಾಡ್ತಾರ್ರಿ. ಕೇಳಿಸ್ಕೊಳ್ರಿ, ಮಾತಾಡಿನೇ ಸಿದ್ದರಾಮಯ್ಯ ನಿಮ್ನ ಸೈಡ್ಗೆ ಹಾಕಿರೋದು. ನಿಮ್ DK ಶಿವಕುಮಾರ್ ಮಾತಾಡಿನೇ ಕೇಳಿಸ್ಕೊಳ್ರಿ, ನಾವು ಮಾತಾಡಕ್ ಹಿಂಗ್ ಮಾತಾಡಿದ್ರೆ ನಿಮ್ಮ ಪಕ್ಷದಿಂದ